ತಂಡ ಈ ಸಿಚುವೇಶನ್ ಸೂಟ್ ಆಗುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ, ಹೆಂಗ್ ಡಿಸೈಡ್ ಮಾಡ್ತೀರಿ ಅಂತ? ಅದು ನಾನು ಚರಣ್ ಫಸ್ಟ್ ಇತ್ತು ಮ್ಯೂಸಿಕ್ ಅವ್ರು ಚೆನ್ನಾಗಿ ಗೊತ್ತಿರುತ್ತೆ. ನಂದು ಮತ್ತೆ ಜಾನಪದ ಇಬ್ರು ಮಾತಾಡ್ಕೋತೀವಿ. ಚರಣ್ ಇದನ್ನ ಮಾಡ್ಬೋದಲ್ವಾ ಅಂದಾಗ ಚರಣ್ ಅದು ಫುಲ್ ಫ್ಲೆಡ್ಜ್ ಆಗಿ ಆ ಮೈಂಡ್ ಬಂತು 100% ಚರಣ್ ಬಿಡಲ್ಲ. ನನ್ಗೆ ಚರಣ್ ಮೇಲೆ ಯಾವಾಗ್ಲೂ ಅದೊಂದು ದೊಡ್ಡ ನಂಬಿಕೆ. ಮತ್ತೆ ಇದೇ ಸಿನಿಮಾ ಅಲ್ಲಿ ಇನ್ನ 3-4 ಸಾಂಗ್ಗಳಿದ್ದಾವೆ. ನನಗ್ ಗೊತ್ತಿರೋ ಹಾಗೆ ನಮಗೆ ನಾವೇ ಕಾಂಪಿಟೇಷನ್ ಆಗಿದ್ದೀವಿ. ಯಾಕಂದ್ರೆ ಸಲಗಾಲಿ ಭೀಮಾಲಿ ತುಂಬಾ ಚೆನ್ನಾಗಿ ಮಾಡಿದ್ವಿ, ಎಲ್ಲಾ ಸಾಂಗ್ಸ್ ಬಿಟ್ಟಾಯ್ತು. ಈಗ ಚೆನ್ನಾಗಿ ಮಾಡಬೇಕು ಅಂತ ನಾವು ಹೋಗಿಲ್ಲ, ಏನ್ ಕೇಳ್ತಾ ಇದೆ ಸಬ್ಜೆಕ್ಟ್ಗೆ ಅಂತ ಮಾತ್ರ ಹೊಡೆದಾಡಿದ್ವಿ ಮತ್ತೆ ಕೂಡ. ಸೊ ಹಂಗಾಗಿ ಇದೆಲ್ಲ ಆಚೆ ಬರ್ತೀನಿ ಅಂತ ಕಾಣುತ್ತೆ. ಈಗ ಇನ್ನೂ ಒಂದು 3-4 ಸಾಂಗ್ ಏನ್ ಮಾಡಿದ್ದಾರೆ, ಹಾಗೆ ತುಂಬಾನೇ ಎಲ್ರಿಗೂ ಇಷ್ಟ ಆಗುವಂತ ಒಂದು ದೊಡ್ಡ ಆಲ್ಬಮ್ ಆಗುತ್ತೆ. ವಿಜಯ್ ಸರ್ ನಮಸ್ತೆ. ರಂಗಭೂಮಿ ಜಾನಪದ ಮೂಲ ಕಲೆಗಳು ನಮ್ಮ ಸಂಸ್ಕೃತಿಯ ಹಿನ್ನೆಲೆಯ ನೋಟವನ್ನ ನೋಡಿದ್ರೆ, ನೀವು ನಟರಾಗಿ ಫೈಟರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ತುಂಬಾ ಜನ ಕಲಾವಿದ್ರು ಹೇಳ್ತಾ ಇರ್ತಾರೆ, ನಮ್ಗೆ ಸಿನಿಮಾದಲ್ಲಿ ಅವಕಾಶ ಸಿಗಬೇಕು ಅಂದ್ರೆ ಇಂಥ ವೇದಿಕೆಗಳು ಸಿಗಬೇಕು ಅಂತ. ನಾನ್ ನಿರ್ದೇಶಕನಾದಾಗ ಇಂಥ ಟ್ಯಾಲೆಂಟ್ಗಳಿಗೆ ನಾನು ವೇದಿಕೆ ಆಗಬೇಕು ಅಂತ ನೀವು ಮುಂಚೆಯಿಂದನೇ ಯೋಚನೆ ಮಾಡ್ಕೊಂಡು ಬಂದಿದ್ರ ಅಂತ? ಇಲ್ಲ, ನನಗೆ ಮೊದಲು ನಾವು ಏನು ಇಲ್ಲಿ ಕಲಿಯಕ್ ಬಂದಾಗ ಅಭಿನಯ ಅನ್ನೋದು ಬರೋದೇ ರಂಗ ತರಬೇತಿ ಇದ್ರೆ ಮಾತ್ರ. ಅದು ನಿಮ್ಗೆ ತುಂಬಾ ಶಕ್ತಿ ಕೊಡತ್ತೆ ಯಾವತ್ತು. ಸೊ ಹಂಗಾಗಿ ನಾನು ಸ್ಕ್ರಿಪ್ಟ್ ಮಾಡಿದಾಗ ಸ್ವಲ್ಪ ರಂಗಭೂಮಿ ಕಲಾವಿದರಿಗೆ ಜಾಸ್ತಿ ಒತ್ತು ಕೊಡ್ತೀನಿ. ಯಾಕಂದ್ರೆ ಅವರು ಭಯ ಇಲ್ದಿರ ಅದಕ್ಕೆ ಜೀವ ತುಂಬ್ತಾರೆ. ಸೊ ಹಂಗಾಗಿ ಅವ್ರ ಮೇಲೆ ಯಾವಾಗಿದ್ರು ನನಗೆ ಗೌರವ ತುಂಬಾ. ಯಾಕಂದ್ರೆ ನಾನು ಕೂಡ ಒಬ್ಬ ಲರ್ನಿಂಗ್ ಆಕ್ಟರ್. ನಾನು ಇನ್ನೂ ಏನು ಕಲ್ತಿಲ್ಲ, ಪ್ರತಿದಿನ ಕಲಿತಾ ಇದ್ದೀನಿ, ಪ್ರತಿನಿತ್ಯ ಕಲಿತಾ ಇರ್ತೀನಿ. ಕಲಿಕೆಗೆ ಕೊನೆ ಅನ್ನೋದೇ ಇಲ್ಲ ಇಲ್ಲಿ. ಸರ್, ಈಗಿನ ಕ್ರಿಯೇಟರ್ಸ್ ಗಳಿಗೆ ಅಂದ್ರೆ ಡೈರೆಕ್ಟರ್ ಗಳಿಗೆ ಜಂಜಿ ಕಿಡ್ಸಿಗೆ ನಾವ್ ಏನ್ ಕೊಡ್ಬೇಕು ಅನ್ನೋ ಗೊಂದಲದಲ್ಲಿ ಇರ್ಬೇಕಾದ್ರೆ, ಹಳೆ ಬೇರು ಹೊಸ ಚಿಗುರು ಅನ್ನೋ ತರ ಜಂಜಿ ಕಿಡ್ಸಿಗೆ ಯಾವ ತರ ಬೇಕು ಬೀಟು, ನಮ್ಮ ಜನಪದ ಕಲೆಯನ್ನ ಯಾವ ರೀತಿ ಹೇಳ್ಬೇಕು ಅನ್ನೋ ಐಡಿಯಾಸ್ ಗಳಿದೆಯಲ್ಲ. ಸೊ ಇದಕ್ಕೆ ನಿಮ್ಗೆ ಯಾರು ಸಜೆಸ್ಟ್ ಮಾಡ್ತಾರೆ, ಇಲ್ಲ ನೀವು ಕೂತಾಗೆ ಬರುವಂತದ ಹೇಗೆ, ಅದನ್ನ ಸಿನಿಮಾಗೆ ಯಾವ ರೀತಿ ಅಳವಡಿಸ್ಕೊಂಡಿರಿ? ಇಲ್ಲ, ನಾನು ಕರೆಕ್ಟ್, ತುಂಬಾ ಒಳ್ಳೆ ಪಾಯಿಂಟ್. ಪ್ರತಿ ಸರಿ ಈ ಹೊರಗಡೆ ನಾನ್ ನಿರ್ದೇಶಕ ಆದ್ಮೇಲೆ ತುಂಬಾ ಜಾಸ್ತಿ ಸೊಸೈಟಿ ಸುತ್ತಾಡಕ್ ಶುರು ಮಾಡಿದ್ವಿ. ಎಲ್ಲೆಲ್ಲೆಲ್ಲಿ ಎಲ್ಲಾ ಜಾಗದಲ್ಲಿ ಸುತ್ತಾಡ್ತೀನಲ್ಲ, ಅಲ್ಲೆಲ್ಲಾರು ಇವತ್ತಿನ ಯಾರು ಜಂಜಿ ಕಿಡ್ಸ್ ಆಗ್ಬೋದು ಅಥವಾ ಮುಂದೆ ಬೆಳೆಯುವಂತ ಮಕ್ಕಳಾಗ್ಬೋದು, ಅವರು ಸ್ವಲ್ಪ ಈ ಸೌಂಡ್ ಕಡೆ ಇಷ್ಟಪಡೋ ತರ ಇದೆ. ಮತ್ತೆ ಆ ಸೌಂಡ್ ಅಲ್ಲಿ ನನಗೆ ಒಳ್ಳೇದೇನ್ ಹೇಳಕ್ ಸಾಧ್ಯ ಅಂದ್ರೆ, ಇದೇ ಇವಾಗ ಕೆಂಡ ದೋಕುಗಿ ಗಂಡಾನ ಅನ್ನೋ ಲೈನ್ ಅಲ್ಲಿ ಪ್ರೇಯರ್ ಮಾಡಿದ್ರೆ, ಅಂದ್ರೆ ಎಕ್ಸ್ಟೆಂಟ್ ಹೋದ್ರೆ, ಒಬ್ಬ ಪ್ರಾರ್ಥನೆ ಮಾಡೋನ ಅವ್ನ ಎಕ್ಸ್ಟೆಂಟ್ ಹೋದ್ರೆ ಹೆಂಗೆಲ್ಲ ಕೂಗ್ಬೋದು ದೇವ್ರನ್ನ ಅನ್ನೋ ಒಂದು ಕೂಗ್ನ ಇಂಗ್ಲಿಷ್ ಪದಗಳಲ್ಲಿ ಬರೆದು ಇಟ್ಟಿದ್ದೀವಿ ನಾವು. ವಿನಯ್ ಸರ್, ಇಲ್ಲಿ ಮೇಕಿಂಗ್ ವಿಡಿಯೋಗಳೆಲ್ಲ ತುಂಬಾ ನೋಡಿದ್ರೆ ವಿಜಯ್ ಸರ್ ಅವ್ರ ಡೈರೆಕ್ಷನ್ ಸ್ಟೈಲ್ ಹೆಂಗ್ ಅನಿಸ್ತಾ ಇದೆ ಅಂತ ಅಂದ್ರೆ, ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ, ನಿಮ್ಗೆ ಹಿಂಗೆ ಬರ್ಬೇಕು, ಹಿಂಗೆ ಇರ್ಬೇಕು ಅಂತ ಪಾಯಿಂಟ್ ಟು ಪಾಯಿಂಟ್. ಅದು ನನ್ಗೆ ಆಕ್ಟ್ ಮಾಡಕ್ಕೆ ಇಲ್ಲ, ಫೈಟ್ ಮಾಡಕ್ ತುಂಬಾ ಈಸಿ ಆಗುತ್ತೆ. ವಿಜಯ್ ಸರ್ದು ಒಂದು ವರ್ಷ ಗಟ್ಲೆದು ಎಕ್ಸ್ಪೀರಿಯನ್ಸ್ ಇದೆ, ಆಕ್ಟಿಂಗ್ ಅಲ್ಲಾಗ್ಲಿ, ಫೈಟಿಂಗ್ ಅಲ್ಲಾಗ್ಲಿ, ಡೈರೆಕ್ಷನ್ ಅಲ್ಲಾಗ್ಲಿ. ಸೊ ಅವ್ರಿಗೆ ಒಂದು ಆಕ್ಟರ್ ಇಂದ ಆಕ್ಟಿಂಗ್ ಹೆಂಗೆ ಆಚೆ ತೆಗಿಬಹುದು. ಈಗ ಒಂದ್ ಚಿಕ್ಕ ಸ್ಟಂಟ್ ಮಾಡಕ್ಕೆ ಒಂದ್ ಚಿಕ್ಕ ನುವಾನ್ಸಸ್ ಇರುತ್ತೆ. ಸೊ ಆ ವಿಷಯನ ಒಂದ್ ವಿಷಯ ಹೇಳಿದ್ರೆ ಅದ್ ನನ್ಗೆ ಇನ್ನೂ ಈಸಿ ಆಗುತ್ತೆ. ಸೊ ಅದರಿಂದ ಅವ್ರ ಜೊತೆ ಕೆಲಸ ಮಾಡೋದು ತುಂಬಾ ಈಸಿ ಆಯ್ತು ನನ್ಗೆ. ಆಮೇಲೆ ತುಂಬಾ ಖುಷಿ ಆಗಿತ್ತು. ವಿಜಯ್ ಸರ್, ಮುಹೂರ್ತದ ಸಂದರ್ಭದ ಹೇಳಿದ್ರೆ